ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತೋರಿಸುವಂಥ ರೆಸಿಪಿ ಚಿಕನ್ ಕುರ್ಮಾ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ಮತ್ತು ಅದರ ಜೊತೆಗೆ ಅಕ್ಕಿ ರೊಟ್ಟಿ. ಕೇರಳದ ಫೇಮಸ್ ರೆಸಿಪಿ ಇದು. ನೈಪತ್ತರ್, ಅರಿಪತ್ತರ್ ಅಂತ ಹೇಳ್ತಾರೆ. ಎರಡರ ಕಾಂಬಿನೇಷನ್ ಉಂಟಲ್ಲ, ತುಂಬ ಚೆನ್ನಾಗಿ ಬರ್ತದೆ. ಟ್ರೈ ಮಾಡಿ. ಫಸ್ಟ್ ಇದು ಗ್ರೈಂಡ್ ಮಾಡುವ ಇಂಗ್ರೀಡಿಯೆಂಟ್ಸ್. 2 ಆನಿಯನ್ ಉಂಟಲ್ಲ, ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡಿ ತೆಗೆದಿದ್ದೇನೆ. 2 ಆನಿಯನ್ ಯೂಸ್ ಮಾಡಿದ್ದು. 2 ಪೀಸ್ ಕೆತ್ತೆ, 1 ಟೀ ಸ್ಪೂನ್ ಜೀರಿಗೆ, ಇದು ನಟ್ಮಗ್ ಅಂತ 1.5 ಟೇಬಲ್ ಸ್ಪೂನ್ ಬಾದಾಮ್, 1.5 ಟೇಬಲ್ ಸ್ಪೂನ್ ಗೋಡಂಬಿ, 2 ಟೇಬಲ್ ಸ್ಪೂನ್ ಗಸಗಸೆ, ವೈಟ್ ಕಲರ್ ಕಸ್ಕಸ್ ಬರ್ತದಲ್ಲ ಅದು. ಇದನ್ನು ಸ್ವಲ್ಪ ನೀರು ಸೇರಿಸಿಬಿಟ್ಟು ಫೈನಾಗಿ ನಾವು ಪೇಸ್ಟ್ ಮಾಡಬೇಕು. ಬೇರೆ ಒಂದು ಪಾತ್ರೆಯಲ್ಲಿ ವೆಜಿಟೇಬಲ್ ಆಯಿಲ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಯೂಸ್ ಮಾಡುವಂಥ ಆಯಿಲ್ ಗೋಲ್ಡ್ ವಿನ್ನರ್. 4 to 5 ಟೇಬಲ್ ಸ್ಪೂನಷ್ಟು ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. 1.5 kg ಚಿಕನ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಹೋದ ನಂತರ ಆಯಿಲ್ ಬಿಸಿ ಆಗ್ತದಲ್ಲ, ಅದಕ್ಕೆ ನಾವು ಸೇರಿಸಬೇಕು. ಚಿಕನ್ ಸ್ವಲ್ಪ ವೈಟ್ ಕಲರಾಗಿ ಬರ್ತದಲ್ಲ, ಆವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಮತ್ತು 5 ನಿಮಿಷ ಇದನ್ನು ನಾವು ಬೇಯಿಸಬೇಕು. ಅಂದರೆ ಕಂಪ್ಲೀಟಾಗಿ ಚಿಕನ್ ಬೆಂದಿರಲ್ಲ, ಒಂದು 10 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಲಿಕ್ಕೆ. ಚಿಕನ್ ಫುಲ್ ವೈಟ್ ಕಲರೆಲ್ಲ ಆಗ್ತದೆ ನೋಡಿ, ಮಾಂಸದ ಇದೆಲ್ಲ ಹೋಗಿಬಿಟ್ಟು. ಆವಾಗ ಇದನ್ನು ನಾವು ತೆಗೆದು ಒಂದು ಸೈಡಲ್ಲಿ ಇಡುವ. ನೆಕ್ಸ್ಟ್ ಅದೇ ಎಣ್ಣೆಗೆ 2 ಏಲಕ್ಕಿ, 4 ಲವಂಗ, 1 ಸಣ್ಣ ಪೀಸ್ ಕೆತ್ತೆ, 1 ಬೇ ಲೀಫ್ ಇಷ್ಟನ್ನು ಸೇರಿಸಿ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಅದರ ವಾಸನೆ ಎಲ್ಲ ಹೋಗುವವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಫ್ಲೇಮನ್ನು ಮೀಡಿಯಮಲ್ಲಿ ಮಾಡಿಬಿಟ್ಟು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಅರಿಶಿನ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಖಾರ ಬೇಕಂತ ನೋಡಿಬಿಟ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಫಸ್ಟಿಗೆ ಉಂಟಲ್ಲ ಗೋಡಂಬಿ, ಬಾದಾಮ್ ಅದನ್ನೆಲ್ಲ ಗ್ರೈಂಡ್ ಮಾಡಿದ್ದೀವಿ ನೋಡಿ, ಅದನ್ನು ಇದಕ್ಕೆ ಸೇರಿಸಬೇಕು. ಗ್ರೈಂಡ್ ಮಾಡಿದ ಪೇಸ್ಟನ್ನು ಸೇರಿಸಿಬಿಟ್ಟು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ನಾವು ಫ್ರೈ ಮಾಡಿದಂಥ ಚಿಕನ್ ಪೀಸನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದ್ದೇನೆ. ಗ್ರೈಂಡ್ ಮಾಡಿದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಸೇರಿಸಿದರೆ ಆಯಿತು. ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿ ಇರಲಿ, ಜಾಸ್ತಿ ಉರಿಯಲ್ಲಿ ಬೇಡ. ಅರ್ಧ ಕಪ್ಪಷ್ಟು ಮೊಸರನ್ನು ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಹಾಕಬೇಕು. ಇದಕ್ಕೆ ಟೊಮ್ಯಾಟೊ, ಲಿಂಬೆ ರಸ ಏನು ಸೇರಿಸಲಿಕ್ಕಿಲ್ಲ. ಮೊಸರನ್ನು ಗ್ರೈಂಡ್ ಮಾಡಿಬಿಟ್ಟು ಅರ್ಧ ಕಪ್ಪಷ್ಟು ಯೂಸ್ ಮಾಡಿದರೆ ಸಾಕು. ಇಷ್ಟು ಚಿಕನಿಗೆ ಗ್ರೈಂಡ್ ಮಾಡಿಬಿಟ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ, ಈಗ ನಾವು ಚಿಕನನ್ನು 20 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಈಗ ಅರಿಪತ್ತರು ಮಾಡಲಿಕ್ಕೆ ಇದು ನೋಡಿ, ಎಂತ ಗೊತ್ತುಂಟಾ, ನೀವು ಪುಂಡಿ ಮಾಡ್ತೀರಲ್ಲ ಆ ಅಕ್ಕಿ, ಇದು ಕಟ್ಸಂಬರಿ ಅಂತ ಹೇಳ್ತಾರೆ ನೋಡಿ, ಅದು. ಇದು ಸ್ಟೋರಲ್ಲಿ ಸಿಗುವಂಥ ಅಕ್ಕಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಬೆಳ್ತಿಗೆ ಅಕ್ಕಿ ಅಲ್ಲ, ಪುಂಡಿ ಎಲ್ಲ ಮಾಡ್ತಾರೆ ಆ ಅಕ್ಕಿ. 1 kg ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಅಕ್ಕಿ. 1 kg ಅಕ್ಕಿಗೆ 1 ತೆಂಗಿನಕಾಯಿ ತುರಿ, ಫುಲ್ ತೆಂಗಿನಕಾಯಿ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಮತ್ತು 1 ದೊಡ್ಡ ಆನಿಯನ್, 1.5 ಟೇಬಲ್ ಸ್ಪೂನಷ್ಟು ಬಡಸೊಪ್ಪು. ಇದನ್ನು ಗ್ರೈಂಡ್ ಮಾಡೋದು ಯಾವ ರೀತಿ ಅಂತ ಹೇಳ್ತೇನೆ. ಮೊದಲುಂಟಲ್ಲ 1 ಕಪ್ ಅಕ್ಕಿಯಷ್ಟು ತೆಗೆದು ಒಂದು ಸೈಡಲ್ಲಿ ಇಡಬೇಕು. ನೋಡಿಲಿ, ನಾನು ಒಂದು ಸಣ್ಣ ಬೌಲಲ್ಲಿ ಫುಲ್ ಅಕ್ಕಿ ತೆಗೆದಿದ್ದೀನಿ. ಇದಕ್ಕಿಂತ ಜಾಸ್ತಿ ಅಕ್ಕಿ ಕೂಡ ನೀವು ತೆಗೆದು ಒಂದು ಸೈಡಲ್ಲಿ ಇಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಇದು ನಾನು ಯಾಕೆ ಅಂತ ಹೇಳ್ತೇನೆ ಆಮೇಲೆ. ಉಳಿದ ಅಕ್ಕಿ ಉಂಟಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ತೆಗಿಬೇಕು. ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ನಿಮಗೆ ತೋರಿಸಿದ್ದೀನಲ್ಲ, ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿ. 1 ಆನಿಯನ್, 2 ಟೇಬಲ್ ಸ್ಪೂನ್ ಬಡಸೊಪ್ಪು, 1 ತೆಂಗಿನಕಾಯಿ ಫುಲ್ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥ ಇಂಗ್ರೀಡಿಯೆಂಟ್ಸ್. 1 kg ಅಕ್ಕಿಗೆ ಎಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ, ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಸೇರಿಸಿಬಿಟ್ಟು ಇದನ್ನು ನಾವು ಗ್ರೈಂಡ್ ಮಾಡಬೇಕು. ನಾನು ನಿಮಗೆಲ್ಲ ತೋರಿಸ್ತೇನೆ ಡೀಟೇಲಾಗಿ. ಈಗ ಇದನ್ನು ಗ್ರೈಂಡ್ ಮಾಡುವ. ಉಪ್ಪೆಲ್ಲ ಈಗ ಹಾಕಲಿಕ್ಕೆ ಹೋಗಬೇಡಿ, ಮೊದಲು ಗ್ರೈಂಡ್ ಮಾಡಿ ತೆಗಿಬೇಕು ನಾವು. ಈಗ ನೋಡಿ, ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಿದ್ದೇನೆ. ತುಂಬ ತೆಳುವಾಗಿ ಅಲ್ಲ, ಒಂದು ಸ್ವಲ್ಪ ತರಿಯಾಗಿ ಉಂಟು. ನೈಸಾಗಿ ಕೂಡ ಇದನ್ನು ನಾವು ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ಈ ಥರ ತರಿಯಾಗಿರಬೇಕು.
ಈಗ ನಾನು 1 ಕಪ್ ಅಕ್ಕಿ ಇಟ್ಟಿದ್ದೇನಲ್ಲ, ಅದನ್ನು ಏನು ಮಾಡಬೇಕು ಗೊತ್ತುಂಟಾ? ಒಂದು ನಿಮಿಷ. ಈ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ಇದಕ್ಕೆ ನಾವು ನೀರು ಹಾಕಲಿಕ್ಕಿಲ್ಲ, ಸ್ವಲ್ಪ ಕೂಡ ನೀರು ಹಾಕಬಾರ್ದು. ಇದನ್ನು ನಾವು ಪುಡಿ ಮಾಡಬೇಕು ಅಷ್ಟೇ, ತರಿಯಾಗಿ ಪೌಡರ್ ಥರ ಮಾಡೋದು. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಎಷ್ಟು ಗ್ರೈಂಡ್ ಮಾಡಬೇಕಂತ. ನೋಡಿ, ಈ ರೀತಿ ನೀರು ಹಾಕಲಿಲ್ಲ ಸ್ವಲ್ಪ ಕೂಡ, ಈ ರೀತಿ ಪುಡಿ ಮಾಡೋದು ಈ ಅಕ್ಕಿಯನ್ನು. ಇದನ್ನು ಕೂಡ ನಾವು ಗ್ರೈಂಡ್ ಮಾಡಿದಂಥ ಅಕ್ಕಿ ಜೊತೆಗೆ ಸೇರಿಸಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ಅಕ್ಕಿ ಹಿಟ್ಟು ಉಂಟಲ್ಲ, ಇದನ್ನು ನಾವು ಸೇರಿಸಬೇಕು. ಅಂದರೆ ನಿಮಗೆ ಒಂದು ಸಾಫ್ಟ್ ಉಂಡೆಯಾಗಿ ಮಾಡುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿಬಿಟ್ಟು ಇದನ್ನು ಮಿಕ್ಸ್ ಮಾಡುವ. ಅಂದರೆ ಎಷ್ಟು ಹಾಕಬೇಕಂತ ಹೇಳಲಿಕ್ಕೆ ಆಗೋದಿಲ್ಲ, ನೀವು ಈ ಥರ ಮಿಕ್ಸ್ ಮಾಡಿ ನೋಡಬೇಕು. ಒಂದು ಸಾಫ್ಟ್ ಉಂಡೆಯಾಗಿ ನಮಗೆ ಮಾಡಲಿಕ್ಕೆ ಬರಬೇಕಿದು. ಅಷ್ಟು ಅಕ್ಕಿ ಹಿಟ್ಟನ್ನು ನಾವು ಇದಕ್ಕೆ ಸೇರಿಸಿಬಿಟ್ಟು ಮಿಕ್ಸ್ ಮಾಡುವ. ನೋಡಿ, ಇದೀಗ ಪರ್ಫೆಕ್ಟಾಗಿ ಬಂದಿದೆ. ಎಂತ ಇಲ್ಲ, ಒಂದು ಸಾಫ್ಟ್ ಉಂಡೆ ಮಾಡಲಿಕ್ಕೆ ಆದರೆ ಸಾಕು. ನೀವು ಕಡುಬು ಮಾಡುವ ರೀತಿ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ತೀರಾ ಆ ರೀತಿ. ನೋಡಿ, ತುಂಬ ಸಾಫ್ಟಾಗಿ ಕೂಡ ಉಂಟು, ಪರ್ಫೆಕ್ಟಾಗಿ ಉಂಡೆ ಮಾಡಲಿಕ್ಕೂ ಕೂಡ ಆಗ್ತದೆ. ನೋಡಿ, ಈ ಥರ ಮಾಡಿದರೆ ಆಯಿತು. ಈಗ ಇದು ಹಿಟ್ಟು ರೆಡಿಯಾಗಿದೆ. ಆಮೇಲೆ ನಾನು ನಿಮಗೆ ಯಾವ ರೀತಿ ಫ್ರೈ ಮಾಡೋದು ಅಂತ ತೋರಿಸ್ತೇನೆ. ಚಿಕನ್ ಕರಿ ಈಗ ನೋಡಿ ರೆಡಿಯಾಗಿದೆ. ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಲಾಸ್ಟ್ ಫೈನಲ್ ಉಂಟಲ್ಲ, ಒಂದು 2 ಟೇಬಲ್ ಸ್ಪೂನ್ ತುಪ್ಪ, ಅದನ್ನು ನಾವು ಇದರ ಮೇಲ್ಗಡೆ ಹಾಕಿ ಮುಚ್ಚಳ ಹಾಕಿಬಿಟ್ರೆ ಆಯಿತು. ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೂ ಆಗ್ಬೋದು, ಮಿಕ್ಸ್ ಮಾಡದಿದ್ದರೂ ಪರವಾಗಿಲ್ಲ. ಕೊತ್ತಂಬರಿ ಸೊಪ್ಪು ಇಷ್ಟ ಇದ್ದರೆ ಅದನ್ನು ಕೂಡ ನೀವು ಸೇರಿಸ್ಬೋದು. ಈಗ ನಾನು ಅರಿಪತ್ತಿರಿದು ಹಿಟ್ಟೆಲ್ಲ ರೆಡಿಯಾಗಿದೆ ಅಲ್ಲ, ಯಾವ ರೀತಿ ಮಾಡೋದಂತ ತೋರಿಸ್ತೇನೆ. ಒಂದು ಚಪಾತಿಗೆ ನಾವು ಉಂಡೆ ಮಾಡ್ತೀವಿ ನೋಡಿ, ಅಷ್ಟು ದೊಡ್ಡ ಉಂಡೆಯಾಗಿ ತೆಗಿಬೇಕು ಮಾಡಿಬಿಟ್ಟು. ತುಂಬ ದೊಡ್ಡದು ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ. ಅದನ್ನು 2 ಕವರ್ ಇಟ್ಟು ಈ ಥರ ಮಿಡಲಲ್ಲಿ ಮಾಡಿದಂಥ ಅಕ್ಕಿ ಹಿಟ್ಟಿನ ಉಂಡೆ ಉಂಟಲ್ಲ, ಅದನ್ನು ಇಟ್ಬಿಟ್ಟು ಒಂದು ತೆಳುವಾದ ಪ್ಲೇಟಲ್ಲಿ ನಾವು ಪ್ರೆಸ್ ಮಾಡಬೇಕು. ಆವಾಗ ಒಂದೇ ಲೆವೆಲಾಗಿ ಬರ್ತದೆ. ಇದು ಉಂಟಲ್ಲ, ತುಂಬ ದಪ್ಪ ಕೂಡ ಪ್ರೆಸ್ ಮಾಡಬಾರ್ದು, ತುಂಬ ತೆಳುವಾಗಿ ಕೂಡ ನಾವು ಪ್ರೆಸ್ ಮಾಡಬಾರ್ದು. ಮೀಡಿಯಮ್ ಥಿಕ್ನೆಸ್ಸಲ್ಲಿ ನಾವು ಇದನ್ನು ಪ್ರೆಸ್ ಮಾಡಬೇಕು. ಆಮೇಲೆ ಫ್ರೈ ಮಾಡುವಾಗ ಆಯಿಲ್ ಉಂಟಲ್ಲ, ತುಂಬ ಅಂದರೆ ತುಂಬ ಬಿಸಿಯಾಗಿರಬೇಕು. ಆವಾಗ ಮಾತ್ರ ಅರಿಪತ್ರ ಉಂಟಲ್ಲ ಪರ್ಫೆಕ್ಟಾಗಿ ಬರ್ತದೆ. ಮತ್ತು ಇನ್ನೊಂದು ಏನಂತ ಅಂದರೆ, ಇದನ್ನು ಫ್ರೈ ಮಾಡುವಾಗ ಜಾಸ್ತಿ ಓವರಾಗಿ ನಾವು ಗೋಲ್ಡನ್ ಬ್ರೌನ್ ತನಕ ಫ್ರೈ ಮಾಡಿದರೆ ಅದು ಕೂಡ ಎಫೆಕ್ಟ್ ಆಗ್ತದೆ, ಹಾರ್ಡಾಗಿ ಬಿಡ್ತದೆ. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿದರೆ ಸಾಕು. ತುಂಬ ಟೇಸ್ಟಿ ಹಾಗೂ ಪರ್ಫೆಕ್ಟಾಗಿ ಬರ್ತದೆ. ನೀವು ಜಾಸ್ತಿ ತೆಂಗಿನ ತುರಿ ಯೂಸ್ ಮಾಡಿದರೆ ಉಂಟಲ್ಲ, ತುಂಬ ರುಚಿಯಾಗಿ ಕೂಡ ಬರ್ತದೆ. ನೋಡಿ, ಈಗ ಲೈಟ್ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗಿದೆ. ಈಗ ನಾನು ನಿಮಗೆ ಕರಿ ಮತ್ತು ಅರಿಪತ್ರ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ, ತುಂಬ ಒಳ್ಳೆ ಕಾಂಬಿನೇಷನ್ ಚಿಕನ್ ಕರಿ ಮತ್ತು ಅರಿಪತ್ರ. ಟ್ರೈ ಮಾಡಿ. ನೀವು ಏನಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ನಾನು ನಿಮಗೆ ಒಳ್ಳೆ ಚಿಕನ್ ರೆಸಿಪೀಸ್ನೆಲ್ಲ ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆಯ್ತಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್.